ಇಳ್ಕಲ್ಲಿರ್ತಕ್ಕಂಥ ಅಂದ ಚಂದನ ನೀವೇ ಬಾಯಲ್ಲಿ ಗುಡ್ಕ ಹಾಕೊಂಡು ಬಹಳ ಮಾಡ್ತಿದ್ರಪ್ಪ. ನೋಡಿ ನಿಮ್ ಜೀವನದಲ್ಲಿ ಬಾಬಾರ ನನ್ನ ಪಕ್ಕ ಬಂದು ಕೇಳ್ತೀರಿ, ಬಾಬಾರ ನನ್ಗೆ ಇದಾಗ್ತಿಲ್ರಿ, ನನ್ ಮದುವೆ ಸೆಟ್ ಆಗ್ತಿಲ್ರಿ, ನನ್ಗೆ ಇದಾಗ್ತಿಲ್ರಿ, ಎಲ್ಲ ತಲೆಗೇರ್ಕೊಳ್ಳೋರನ್ನೇ. ಅದೇ ಅಜ್ಜರ ಮುಂದೆ ಕೂತ್ಕೊಂಡು ಒಂದು 10 ನಿಮಿಷ ಕೇಳಿದ್ರೆ ಅದು ಬೆಳೆಸ್ಬೇಕು ಅಂತಂದ್ರೆ ಎಲ್ಲೋ ಹೊರಗಡೆ ಬಂದು ಬಾಬಾ ನಾನು ಬಾಬಾ ಆಗ್ಲಿ ಅಂತಲ್ಲ, ಊರಲ್ಲಿರ್ತಕ್ಕಂಥ ಗುರುಮೂಲವನ್ನು ನೀವು ಮೊದಲು ಆರಾಧನೆ ಮಾಡ್ಕೊಳ್ಳಿ. ಹೋಗ್ರಿ ಸೋಮವಾರ ಹೊತ್ತು ಹೋಗ್ರಿ, ಮುಂಜಾನೆ ಕಸ ಹೊಡಿ, ನಿಮ್ ಕರ್ಮ ಸತ್ತೋಗುತ್ತೆ. ದೊಡ್ಡ ಶಕ್ತಿ ಇದೆ. ಇದು ನಾವು ಆಲ್ರೆಡಿ ಸಾಮಾಜಿಕ ಜಾಲತಾಣದಲ್ಲಿ ಇವ್ರ ವಿಡಿಯೋಗಳನ್ನು ಸಾಕಷ್ಟು ನೋಡಿದ್ದೀವಿ. ಅವರು ಸಿದ್ದಾರೂಢಪ್ಪರ ಬಗ್ಗೆ, ಇನ್ನಿಲ್ಲ ಮೊನ್ನೆ ರಾಮನ ಬಗ್ಗೆ, ಹೀಗಾಗಿ ಸಾಕಷ್ಟು ಒಂದು ವಿಷಯಗಳನ್ನು ಆಧಾರ. ಹೀಗಾಗಿ ಅವ್ರನ್ನ ಇಳ್ಕಲ್ ನಗರಕ್ಕೆ ಬಂದಿದ್ದಕ್ಕೂ ನಮಗೆ ಭಾಳ ಸಂತೋಷ. ಅವ್ರು ಈ ಭೂಮಿ ಮೇಲೆ ಈ ನಮ್ಮ ನಗರಕ್ಕೆ ಕಾಲಿಟ್ಟಿದ್ದು ನಮ್ಮೆಲ್ಲರಿಗೂ ಸಂತೋಷ ಆಗಿದೆ. ಸ್ವಾಮೀಜಿಯಿಂದ ನಮ್ಮ ಇವತ್ತಿನ ಈ ಪೀಳಿಗೆಗೆ ಒಂದು ಸಂದೇಶ ಕೊಡಬೇಕಂತೇಳಿ. ಯಾಕಂದರೆ ಇಳ್ಕಲ್ ನಗರದಲ್ಲಿ ಸಾಕಷ್ಟು ಜನರು ತಮ್ಮ ಭಕ್ತರಿದ್ದಾರೆ ಈ ಮೊಬೈಲ್ ಸಾಮಾಜಿಕ ಜಾಲತಾಣದ ವಿಷಯದೊಳಗೆ. ಹೀಗಾಗಿ ತಾವು ಇನ್ನೊಂದ್ಸರಿ ನಾವು ನಿಮ್ಗೆ ವಿನಂತಿ ಮಾಡ್ಕೊತಾ ಇದ್ವಿ, ಇಲ್ಲಿ ಬನ್ನಿ, ನಿಮ್ಮ ಮಾರ್ಗದರ್ಶನ ಆಶೀರ್ವಾದ ನೀವು ಯಾವಾಗ ಹೇಳ್ತೀವಿ ಅವಾಗ ನಾವು ರೆಡಿ ಮಾಡ್ತೀವಿ. ಹಾಗಾಗಿ ಮತ್ತೊಮ್ಮೆ ನೀವು ಇಳ್ಕಲ್ ನಗರಕ್ಕೆ ಬರ್ರಿ, ಈಗ ಬಂದಿರಿ, ಒಂದು ಆತ್ಮ ಎತ್ತ ನೋಡಿಯಿಂದ ಆಶೀರ್ವಾದ ಮಾಡೋ ವಿಚಾರ ಸಂಪರ್ಕ ಪ್ರವೀಣ್ ಬರ್ರಿ. ಸದ್ಗುರು ಸಿದ್ಧಾರ್ಥ ಮಹಾರಾಜ ಕಿ ಜೈ, ಸದ್ಗುರು ಗುರುನಾಥ ಮಹಾರಾಜ ಕಿ ಜೈ, ಸಕಲ ಸಾರಸಪುರಿ ಮಹಾರಾಜ ಕಿ ಜೈ. ಇವತ್ತಿನ ಯುವ ಪೀಳಿಗೆಗಳಿಗೆ ನಮ್ಮಿಂದ ಒಂದು ಸಂದೇಶ ಏನಂತ ಹೇಳಿದ್ರೆ, ದುಶ್ಚಟಗಳನ್ನು ಮೊದಲು ಕಮ್ಮಿ ಮಾಡಿ, ತಂದೆ ತಾಯಿಗಳನ್ನ ಮೊದಲು ಗೌರವ ಇಡಿ. ಇವತ್ತೆಲ್ಲರಿಗೂ ಹೇಳ್ತಾ ಇದ್ವಿ ಸಿದ್ಧಗಂಗಾ ಮಠ ಅಂದ್ರೆ ಏನು, ಹುಬ್ಳಿ ಮಠ ಅಂದ್ರೆ ಏನು ಅಂತ. ಇವರಲ್ಲಿ ಒಂದು ಮಠ ಇದೆ ಅಲ್ವಾ, ಹೌದಪ್ಪ, ಶ್ರೀ ಮಹಾಂತೇಶ್ ಅಲ್ಲ, ಅದು ಏನದು ವಿಜಯ ಮಹಾಂತೇಶ್ ಅಂತ. ಎಷ್ಟು ಮಂದಿ ಹೋಗಿ ಪೂಜೆ ಮಾಡ್ತೀರಿ? ಇರ ಕೈ ಎತ್ತ ಪ್ಯಾರನ ಇರಪ್ಪ. ಗುರುವಾರ ಬಂದ ಯಾರು ಹೋಗ್ತಿದ್ದೀರಿ? ಇರಪ್ಪ. ಆಯ್ತು, ಸೋಮವಾರ ಯಾರು ಹೋಗ್ತಿದ್ದೀರಪ್ಪ? ಇರೇ ಯುವ ಪೀಳಿಗೆ ಕೇಳ್ತಿರೋದು. ಆ 4 ಮಂದಿ ಕೈ ಎತ್ತರಲ್ಲ, ಇಳಕಲ್ ಮಂದಿ ಅಲ್ವ ಎಲ್ಲಾರನ್ನು? ಯಾರು ಹೋಗ್ತೀರಿ? ನಾ ಬಂದಿ ಹುಡಿಕೊಂಡು ನಾಗಾಸಾಧು ಅಘೋರ ಸಿದ್ಧ ಮೂಲಗಳಿಗೆ ಹೆಸರು. ಆ ಸಿದ್ಧ ಮೂಲದಲ್ಲಿ ಬಂದು ಸಮಾಧಿ ಆಗಿರ್ತಕ್ಕಂಥ ಜೀವಂತ ಸಮಾಧಿ ಆಗಿರ್ತಕ್ಕಂಥ ಯಾರು? ವಿಜಯ ಮಹಾಂತೇಶ್ವರ ಅಂತ ಏನಪ್ಪ? ಮಹಾಂತೇಶ್ವರ ಅಂದ್ರೆ ಏನಪ್ಪ? ಮಲೆ ಮಹದೇಶ್ವರ ಗೊತ್ತಿರ್ಬೋದು ನಿಮ್ಗೆ. ಮಹಾಂತೇಶ್ವರ ಅಂತ ಹೇಳಿದ್ರೆ ಮಹಂತರಿಗೆಲ್ಲ ಈಶ್ವರ ಅಂತ. ವಿಜಯ ಅಂತ ಹೇಳಿದ್ರೆ ಆ ಗುರುವನ್ನ ಆರಾಧನೆ ಮಾಡಿದಂಥವ್ರಿಗೆ ನಿಮ್ಮ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಒಂದು ದಿಗ್ವಿಜಯವಾಗಿರ್ತೇವೆ ಅನಿಸಿ ಯಾವುದೇ ಕಾರಣಕ್ಕೂ ಫೇಲ್ ಆಗಲ್ಲ ನೀವು ಅಂತ. ಯಾವತ್ತು ನೀವು ಗುರುವಲವನ್ನು ಬಿಟ್ಟು ಬೇರೆ ಕಡೆ ಎಲ್ಲ ಸುತ್ತೀರಿ, ಅಲ್ಲಿ ಹೋಗ್ತೀರಿ, ಇಲ್ಲಿ ಬರ್ತೀರಿ, ಊರಲ್ಲಿ ಗುರುಕತೆ ಏನಾಯ್ತು? ಯಾರು ಹೋಗ್ತಾ ಇದೀರಿ? ನೋಡ ಕೈ ಎತ್ತಿ ಒಂದ್ಸರಿ. ಯಾರಾದ್ರೂ ನಿಮ್ಮೂರೊಳಗಡೆ ಯಾರಾನ ಅಕಸ್ಮಾತ್ ನಮ್ಮ ಇಳಕಲ್ ಒಳಗಡೆ ಏನಪ್ಪಾ ಇಳಕಲ್ ಅಂತ ಹೇಳಿದ್ರೆ ಹೆಣ್ಮಕ್ಳು ಬಹಳ ಬೇಗ ಜ್ಞಾಪನ ಬರುತ್ತೆ. ಯಾಕೆಂದ್ರೆ ಉಟ್ಕೊಳ್ತಕ್ಕಂಥ ಒಂದು ಸೀರೆ ಏನಿದೆ, ಆ ಸೀರೆ ಒಂದು ಬಾರ್ಡರ್ ಇದೆಯಲ್ಲ, ಈ ಇಲ್ಲಿನ ಅಚ್ಚು ಎಲ್ಲೂ ಇಲ್ಲ. ಇಡೀ ಕರ್ನಾಟಕದೊಳಗಡೆ ಇಳಕಲ್ಲಿನ ಅಚ್ಚಿದೆಯಲ್ಲ, ಎಲ್ಲೂ ಸಿಗಲ್ಲ. ಮೈಸೂರಿನೊಂದು ಭಾಗ ಅದೊಂದು ಲೆಕ್ಕ, ಹೊಸದುರ್ಗದೊಂದು ಲೆಕ್ಕ, ದೇವನಹಳ್ಳಿ ಒಂದು ಲೆಕ್ಕ, ಆದ್ರೆ ಇಳಕಲ್ಲಿನ ತೂಕನೇ ಬೇರೆ. ಇಡೀ ಕರ್ನಾಟಕದಲ್ಲಿ ನೀವು ಏನೇ ಅನ್ಬೋದು, ನೀವು ಬೇಕಾದ್ರೆ ಎಲ್ಲಾರು ನೋಡಿ, ರಾಮನಗರ ರೇಷ್ಮೆಗೆ ಇದು ಅಂತಾರೆ, ಇಳಕಲ್ಲ ಸೀರೆ ಚಂದ ಅಂತಾರೆ ಅಲ್ವೇನಪ್ಪ? ಹಾಗೆ ನೀವೆಲ್ಲನೂ ಏನೊಂದು ನಿಮ್ಮ ಒಂದು ಸುಗ್ರಾಮದಲ್ಲಿ, ಈ ಒಂದು ಇಳಕಲ್ ಅಂತಕ್ಕಂಥ ಗ್ರಾಮದಲ್ಲಿ ಗುರುಪೀಠಾಧೀಶಕರ್ತಕ್ಕಂಥ ವಿಜಯ ಮಹಾಂತೇಶ್ವರಿಗೆ ಏನ್ ಸೋಮವಾರ ಐತೆ ಬೆಳಗ್ಗೆ ತಗೊಂಡು, ಈಗ ಒಂದು ಉದಾಹರಣೆ ಕೊಡೋಣ. ಯಾಕೆ ಹೋಗ್ಬೇಕಜ್ಜ ಅಂತ ನೀವು ನಮ್ಮನ್ನು ಕೇಳ್ತೀರಾ ಅನ್ಕೊಳ್ಳೋಣ. ಯಾಕಜ್ಜ ಹೋಗ್ಬೇಕು ನಾವು ಅಂತ? ಕುಲ್ದೇವ್ರಿಗೆ ಹೋಗ್ತಿರಲ್ವಾ, ಮನೆದೇವ್ರಿಗೆ ಹೋಗ್ತಿರಲ್ವಾ? ಹಾಗೆ ಅಲ್ಲೆಲ್ಲ ಹೋದಾಗ ನಿಮ್ಮ ತಂದೆ ತಾಯಿಯವರು ಮೊದಲೇನ್ ಕೇಳ್ತಾರೆ? ಗುರುಬಲ ಶನಿಬಲ ಕೇಳ್ತಾರ, ಇಲ್ಲ ಅದು ಸೂರ್ಯನ ಬಲ ಚಂದ್ರಬಲ ಕೇಳ್ತಾರ? ಊರಲ್ಲಿರೋದು ಯಾರು ಇವಾಗ? ಗುರು. ಅದನ್ನ ಬಿಟ್ಟು ಗುಡ್ಕ ಹಾಕೊಂಡು ತೂತು ಮಾಡ್ಕೊಂಡು ಓಡಾಡ್ತಿದ್ದೀರಿ, ಬಿಡ ಹಾಕೊಂಡು ತೂತು ಮಾಡ್ತಾ ಇದೀರಿ. ಇಳ್ಕಲ್ಲಿರ್ತಕ್ಕಂಥ ಅಂದ ಚಂದನ ನೀವೇ ಬಾಯಲ್ಲಿ ಗುಡ್ಕ ಹಾಕೊಂಡು ಬಹಳ ಮಾಡ್ತಿದ್ದೀರಪ್ಪ. ಸ್ವಲ್ಪ ನಿಮ್ಮ ಆರೋಗ್ಯ, ನಿಮ್ಮ ಅಂದ ಚಂದದ ಬಗ್ಗೆ ಒಂಚೂರು ಗಮನ ಕೊಡಿ. ನಿಮ್ಗೆ ಆದಂತ ಒಂದು ಸ್ವರೂಪ, ನಿಮ್ಗೆ ಆದಂತ ಒಂದು ಲಕ್ಷಣ ಇದೆ, ಅದನ್ನ ಯಾಕೆ ಹಾಳು ಮಾಡ್ಕೋತೀರಿ? ಇವತ್ತಿನ ಯುವ ಪೀಳಿಗೆ ಹೇಳೋದೇನಂತ ಹೇಳಿದ್ರೆ, ಮಾತಾಪಿತೃಗಳು ಅಂದ್ರೆ ತಂದೆ ತಾಯಿಗಳಿಗೆ ಗೌರವ ನೀಡ್ಕೊಳ್ಳಿ. ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮ ದೈವಗಳು ಮತ್ತೆ ಗ್ರಾಮದಲ್ಲಿರ್ತಕ್ಕಂಥ ಗುರುಮೂಲಗಳನ್ನ ಆರಾಧನೆ ಮಾಡಿ. ಅವಾಗ್ಲೇನೆ ಈ ಗ್ರಾಮಕ್ಕೆ ಬೆಲೆ. ನೀವೇ ಮಾಡಲೇ ಇಳ್ಕೊಳ್ಳೋರು ಅಂದ್ರೆ ನಾವು ಬಂದು ಮಾಡಕ್ಕಾಗುತ್ತೇನಪ್ಪ? ನಾವೆಲ್ಲೋ ಇರೋ ನಾಗಾ ಸಾಧುಗಳು ಗುರು ಬರ್ತೀವಿ, ನಮ್ಮ ಪಾಡಿನ ಗುರುಗಳನ್ನ ನೋಡ್ಬೇಕು, ಮಾತಾಡ್ಸ್ಕೊಂಡು ಹೊರಟೋಗ್ತೀವಿ. ನೀವು ಅಲ್ವೇ? ಇದು ನಿಮ್ಗೆ ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಏನು ಗ್ರಾಮದಲ್ಲಿರ್ತಕ್ಕಂಥ ಸದ್ಗುರುವಿನ ಒಂದು ಆಶ್ರಯವನ್ನ ಹೊಂದಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ.
ನೋಡಿ ನಿಮ್ ಜೀವನದಲ್ಲಿ ಬಾಬಾರ ನನ್ ಪಕ್ಕ ಬಂದು ಕೇಳ್ತೀರಿ, ಬಾಬಾರ ನನ್ಗೆ ಇದಾಗ್ತಿಲ್ರಿ, ನನ್ ಮದ್ವೆ ಸೆಟ್ ಆಗ್ತಿಲ್ರಿ, ನನ್ಗೆ ಇದಾಗ್ತಿಲ್ರಿ, ಎಲ್ಲ ತಲೆಗೇರ್ಕೊಳ್ಳೋರನ್ನೇ. ಅದೇ ಅಜ್ಜರ ಮುಂದೆ ಕೂತ್ಕೊಂಡು ಒಂದು 10 ನಿಮಿಷ ಕೇಳಿದ್ರೆ ಏನಪ್ಪ, ಈಗ ನಾವು ಹುಡುಕೊಂಡ್ ಬಂದಿರೋದು ಯಾರಿಗೆ? ಅಜ್ಜಾರಿಗೆ. ನೀವು ನೋಡ್ತಿರೋದು ಈ ಅಜ್ಜನ. ಆ ಅಜ್ಜ ಎಲ್ಲೋದ್ ಮತ್ತೆ ಅರ್ಥ ಮಾಡ್ಕೊಳ್ಳಿ. ಹೊರಗಿನಿಂದ ಈಗ ನಮ್ಮ ಜೂನ ಅಖಾಡ, ನಮ್ಮ ಆನಂದ ಅಖಾಡ, ಈ ಪ್ರತಿಯೊಂದು ಅಖಾಡಗಳಿಂದ ನಾಗಾಸಾಧು ಅಘೋರಿ ಮೂಲಗಳು ಗುರುಗಳನ್ನ ಉಳ್ಕೊಂಡ್ ಬರ್ತೀವಿ. ಯಾಕೆ? ನಾಗಾಸಾಧುಗಳು ಇಳಕಲ್ ಗ್ರಾಮಕ್ಕೆ ಅದು ಒಂದು ಗದಿಗೆ ಉಳ್ಕೊಂಡ್ ಬರ್ತಾರೆ. ಯಾಕೆ? ಎಷ್ಟು ಶಕ್ತಿವಂತ ಪೀಠ ಅಂತ. ಗುರುವಿನ ಜೀವಂತ ಜ್ಯೋತಿ ಉರಿತಾ ಇರ್ತಕ್ಕಂಥ ಒಂದು ಪೀಠ ಅದು. ಯಾವುದು? ವಿಜಯ ಮಹಾಂತೇಶ್ವರ ಪೀಠ ಅಲ್ವೇನಪ್ಪ? ಅಂತ ಪೀಠಕ್ಕೆ ನೀವೆಲ್ಲ ಏನ್ ಮಾಡ್ತಿದ್ದೀರ ಅನ್ನೋದು ನಿಮ್ಗೆ ಅರಿವಿದೆ. ಸ್ವಲ್ಪ ಒಂದು ಗ್ರಾಮದ ಒಂದು ಗುರುಮೂಲಗಳನ್ನ, ಗ್ರಾಮದ ದೈವ ಮೂಲಗಳನ್ನ ನೀವು ಅಭಿವೃದ್ಧಿ ಪಡಿಸ್ಕೊಂಡು ಹೋದ್ರೆ ನಮ್ಮ ಸನಾತನ ಧರ್ಮಕ್ಕೆ ಒಂದು ಕೊಡುಗೆ ಇದ್ದಂಗೆ. ನೀವೇ ಏನೂ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಹೊರಗಿಂದ ಬಂದವ್ರು ಏನ್ ಮಾಡ್ಲಿಕ್ಕಾಗುತ್ತಪ್ಪ? ನಾವು ಹೊರಗಿಂದ ಬಂದವರು ಒಂದ್ ಕೈ, ನಿಮ್ದಿಂದ ಇನ್ನೊಂದ್ ಕೈ, 2 ಕೈ ಸೇರಿದ್ರೆ ಅಲ್ವೇ? ನೋಡಿ, ಸನಾತನ ಧರ್ಮ ನಿಮ್ಮ ಕೈಲಿದೆ, ನಮ್ಮ ಕೈಲಿ ಏನಿದೆ ನಾವು ಬೆಳೆಸ್ತಾ ಇದೀವಿ. ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಟ್ಟಿಗೆ ನೀವು ಬೆಳೆಸಿ. ಅದು ಬೆಳೆಸ್ಬೇಕು ಅಂತಂದ್ರೆ ಎಲ್ಲೋ ಹೊರಗಡೆ ಬಂದು ಬಾಬಾ ನಾನು ಬಾಬಾ ಆಗ್ಲಿ ಅಂತಲ್ಲ, ಊರಲ್ಲಿರ್ತಕ್ಕಂಥ ಗುರುಮೂಲವನ್ನು ನೀವು ಮೊದಲು ಆರಾಧನೆ ಮಾಡ್ಕೊಳ್ಳಿ. ಹೋಗ್ರಿ, ಸೋಮವಾರ ಹೊತ್ತು ಹೋಗ್ರಿ, ಮುಂಜಾನೆ ಕಸ ಹೊಡಿ, ನಿಮ್ ಕರ್ಮ ಸತ್ತೋಗುತ್ತೆ. ಅಜ್ಜನ್ ಮಾಡ್ತಾ ಬರೀ ಕಸ ಹೊಡಿರಪ್ಪ ಸಾಕು. ಅಜ್ಜ ನನ್ ನಾಳೆ ಕೆಲಸ ಆಗ್ಬೇಕಜ್ಜ, ಅವೇನು ಹೇಳೋಕೋಬೇಡ, ನೀನ್ ಮೊದಲು ಕಸ ಹೊಡಿ ಸಾಕು, ನಾಳೆ ಕೆಲಸ ಅಜ್ಜ ಬಂದ್ ಮಾಡುತ್ತೆ. ಅದು ಇಳಿಕಲ್ಗಿರೋ ತಾಕತ್ತು ಅಂದ್ರೆ ಏನಪ್ಪಾ? ಅವ್ರ ಹೆಸರಲ್ಲೇ ವಿಜಯ ಅಂತ ಇದೆಯಲ್ಲಪ್ಪ, ನೀನ್ ಫೇಲ್ ಆಗೋ ಮಾತೇ ಇಲ್ಲ. ಏನಪ್ಪಾ ಮಹಾಂತೇಶ್ವರ ಅಂತಂದ್ರೆ ಶ್ರೀ ಗದ್ಗೆ ಮಹಾಂತೇಶ್ವರ ಬೇರೆ ಲೆಕ್ಕ ಆಗಿರೋದು. ವಿಜಯ ಮಹಾಂತೇಶ್ವರ ಅಂತ ಮೊದಲೇ ಹೆಸರಲ್ಲಿದೆ, ಸತ್ಯ ಅಲ್ವೇ? ಆಗ್ಲಿ, ಒಳ್ಳೇದಾಗ್ಲಿ, ಸರ್ವೇ ಜನ ಸುಖಿನೋ ಭವಂತು. ಎಲ್ಲ ಹೇಳಿ, ವಿಜಯ ಮಹಾಂತೇಶ್ವರ ಮಹಾರಾಜ್ ಗಿ ಜೈ, ಮಹಾರಾಜ್ ಗಿ ಜೈ, ಮಹಾರಾಜ್ ಗಿ ಜೈ, ದತ್ತಾತ್ರೇಯ ಮಹಾರಾಜ್ ಗಿ ಜೈ, ರಾಮ ಜಯ ನಮ ಪಾರ್ವತಿ.